ಹಲೋ, ಸಿನಿಮಾ ಟು ಸಿಎಂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧರಣಿ. ಸಿನಿಮಾಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದ ಕೆಲ ನಟ ನಟಿಯರು ಸಿನಿಮಾ ಟು ಸಿಎಂ ಹಾದಿಯನ್ನು ಹಿಡಿಯುತ್ತಿದ್ದಾರೆ. ಅಂದಹಾಗೆ ಯಾರು ಈ ನಟ ನಟಿಯರು? ಸಿನಿಮಾಗಳಲ್ಲಿ ಮಿಂಚಿದ ಇವರು ರಾಜಕೀಯ ಚುಕ್ಕಾಣಿ ಹಿಡಿದಿದ್ದು ಹೇಗೆ? ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ. ಆಂಧ್ರ ಪ್ರದೇಶದ ಸಿನಿಮಾ ರಂಗದ ಕಡೆ ನೋಡುವುದಾದರೆ ನಂದಮೂರಿ ತಾರಕ ರಾಮರಾವು ಸಿನಿಮಾದಲ್ಲಿ ಮಿಂಚಿದ ವ್ಯಕ್ತಿ. ಒಂದಾನೊಂದು ಕಾಲದಲ್ಲಿ ತೆಲುಗು ಸಿನಿಮಾ ಎಂದರೆ ಮೊದಲು NTR ಹೆಸರು ಹೇಳುತ್ತಿದ್ದರು. ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸಿದ ಅವರು ತೆಲುಗುದೇಶಂ ಪಕ್ಷವನ್ನು ಸ್ಥಾಪಿಸಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಸ್ವಲ್ಪ ಅವಧಿಯಲ್ಲೇ ಜನಾಭಿಮಾನವನ್ನು ಗಳಿಸಿ ಮುಖ್ಯಮಂತ್ರಿಯಾದರು. ಆಂಧ್ರ ಪ್ರದೇಶದ ಜನತೆ ಅವರನ್ನು ಅನ್ನಗಾರು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ನಂತರ ಇದೀಗ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕೂಡ ಸಿನಿಮಾದಿಂದ ಬಂದವರೇ. ಜನಸೇನಾ ಪಕ್ಷವನ್ನು ಕಟ್ಟಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಇನ್ನು ತಮಿಳುನಾಡಿನ ರಾಜ್ಯದ ಕಡೆ ನೋಡುವುದಾದರೆ DMK, ಅಣ್ಣಾ DMK ಪಕ್ಷಗಳನ್ನು ಸೋಲಿಸಿ ಸಿನಿಮಾದಿಂದ CM ಸ್ಥಾನ ಏರಲಿದ್ದಾರೆ ವಿಜಯ್. TDK ಪಕ್ಷವನ್ನು ಸ್ಥಾಪಿಸಿ ಮೊದಲನೇ ಬಾರಿ ಅಧಿಕಾರವನ್ನು ದಕ್ಕಿಸಿಕೊಳ್ಳುತ್ತಿದ್ದಾರೆ. ಇನ್ನು ತಮಿಳುನಾಡಿನ ಸಿನಿ ಇತಿಹಾಸ ನೋಡುವುದಾದರೆ MGR, ಕರುಣಾನಿಧಿ, ಜಯಲಲಿತಾ ಇವರೆಲ್ಲರೂ ಸಿನಿಮಾದಿಂದ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿಗಳಾಗಿದ್ದವರೇ. ಇವೆಲ್ಲ ಆಗುಹೋಗುಗಳನ್ನು ನೋಡಿದರೆ ಇದೀಗ ಕರ್ನಾಟಕದಲ್ಲಿ ಒಂದು ಹೊಸ ಸುದ್ದಿ ಸದ್ದು ಮಾಡುತ್ತಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಮುಂದೆ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಸುದ್ದಿ ಹರಿದಾಡುತ್ತಿದೆ. ಒಂದಾನೊಂದು ಕಾಲದಲ್ಲಿ ವೀರಬ್ರಹ್ಮಂಗಾರು ನುಡಿದಂಗೆ ಸಿನಿಮಾದವರೆಲ್ಲ ರಾಜ್ಯಗಳನ್ನು ಆಳುತ್ತಾರೆ ಎನ್ನುವುದು ಸತ್ಯವಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ ನಟ ಉಪೇಂದ್ರ ಅವರು ಈಗಾಗಲೇ ಪ್ರಜಾಕೀಯ ಪಕ್ಷವನ್ನು ಸ್ಥಾಪಿಸಿ ಯಾವುದೇ ಚುನಾವಣೆಯನ್ನು ಎದುರಿಸಲಿಲ್ಲ. ಆದರೆ ಡಿ-ಬಾಸ್ ರಾಜಕೀಯಕ್ಕೆ ಬಂದರೆ ಗೆದ್ದೇ ಗೆಲ್ಲುತ್ತಾರೆ ಎಂದು ಅವರ ಅಭಿಮಾನಿಗಳು ಕಾದು ನೋಡುತ್ತಿದ್ದಾರೆ. ಒಟ್ಟಾರೆ ದಾಸ ಕೂಡ ಮುಂದಿನ ದಿನಗಳಲ್ಲಿ ದಳಪತಿ ಹಾದಿಯನ್ನು ಹಿಡಿಯುತ್ತಾರಾ? ವೇಟ್ ಅಂಡ್ ಸಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.